ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ನಿದ್ದೆ ಕಾಣುವುದು ನಿಜವಾದ ಕನಸಲ್ಲ, ನಿದ್ದೆಗೆಡಿಸೋದೇ ನಿಜವಾದ ಕನಸು. APJ. ಎ ಅಂದರೆ ಔಲ್, ಅವರ ಮುತ್ತಜ್ಜ. ಪಿ ಅಂದರೆ ಪಕೀಲ್, ಅವರ ಅಜ್ಜ. ಜೆ ಅಂದರೆ ಜೌಲುದ್ದೀನ್, ಅವರ ತಂದೆ. ಈಗ ಇವರ ಹೆಸರು ಅಬ್ದುಲ್ ಕಲಾಂ ಅಂತ. 11ನೆಯ ರಾಷ್ಟ್ರಪತಿ. 2002ರಿಂದ 2007ರವರೆಗೆ ಪೀಪಲ್ ಪ್ರೆಸಿಡೆಂಟ್. Abdul Kalam, who swear in the name of God who swearing in the name of God that I will faithfully execute the office of the ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರ ಜನ್ಮ 15 ಅಕ್ಟೋಬರ್ 1931ರಲ್ಲಿ ರಾಮೇಶ್ವರ ಎಂಬ ತಮಿಳುನಾಡಿನಲ್ಲಿ ಜನಿಸ್ತಾರೆ. ಇವರು ಬಹಳ ಬಡ ಕುಟುಂಬದಲ್ಲಿ ಜನಿಸ್ತಾರೆ ಫ್ರೆಂಡ್ಸ್. ಇವರ ತಂದೆ ದೋಣಿ ಸಾಗಿಸಿ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಅವರ ಕುಟುಂಬದಲ್ಲಿ 10 ಜನ ಇದ್ದರು. ಅದರಂತೆ ಇವರು ಅಬ್ದುಲ್ ಕಲಾಂ ಅವರೊಬ್ರು. ಅದಕ್ಕಾಗಿ ಅವರ ತಂದೆ ತಾಯಿ ಹತ್ರ ಖರ್ಚಿಗಾಗಿ ದುಡ್ಡು ಕೇಳಕ್ ಆಗ್ತಿದ್ದಿಲ್ಲ. ಅದಕ್ಕೆ ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಪೇಪರ್ ಹಾಕಕ್ಕೆ ಹೋಗ್ತಿದ್ರು. ಅವ್ರು ಪೇಪರ್ ಹಾಕ್ತಾ ಪೂರಾ ಪೇಪರ್ ಅನ್ನು ಓದ್ತಿದ್ದರು. ಅದಕ್ಕೆ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ದರು, ಸೂರ್ಯನಂತೆ ಬೆಳಕಬೇಕಾದರೆ ಸೂರ್ಯನಂತೆ ಹೊಳೆಯುವ ಹಾಗೆ ಪ್ರಯತ್ನವನ್ನು ಪಡಬೇಕು ಅಂತ. ಎಲ್ಲರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಹಾಗೆ ಇವರ ಜೀವನದಲ್ಲಿನೂ ಒಂದು ಘಟನೆ ನಡೆಯಿತು. ಏನಂತಂದ್ರೆ, ಇವರು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇವರ ಫ್ರೆಂಡ್ ಬ್ರಾಹ್ಮಣನು ಇದ್ದನು. ಹಾಗೂ ಇವರು ಅಬ್ದುಲ್ ಕಲಾಂ ಅವರು ಫಸ್ಟ್ ಬೆಂಚ್ಗೆ ಕೂಡ್ತಿದ್ರು. ಅದನ್ನು ನೋಡಿ ಇವರ ಶಿಕ್ಷಕರು ರಾಮದಾಸ್ ಎಂಬುವರು ಅಬ್ದುಲ್ ಕಲಾಂ ನೋಡಿ ಫಸ್ಟ್ ಇವನು ಫಸ್ಟ್ ಬೆಂಚ್ಗೆ ಯಾಕೆ ಕುಂತಿದೀಯ, ನೀನು ಹೋಗಿ ಹಿಂದ್ಗಡೆ ಕೂಡು ಅಂತ ಹೇಳ್ತಾರೆ. ಹಾಗೆ ಅಬ್ದುಲ್ ಕಲಾಂ ಹೋಗಿ ಲಾಸ್ಟ್ ಬೆಂಚ್ಗೆ ಕೂಡ್ತಾರೆ. ಕುಂತು ಅವತ್ತೇ ಈ ಘಟನೆಯನ್ನು ಯೋಚನೆ ಮಾಡುತ್ತಾರೆ. ಏನಂದರೆ, ನಾನು ಹಿಂದ ಕುಂತೆ ಈ ಜಗತ್ತನ್ನು ಹಿಂದು ತಿರುವ ಹಾಗೆ ಮಾಡುತ್ತೇನೆ ಅಂತಂದು ನಿರ್ಧಾರ ತಗೊಂತಾರೆ. ಅವರ ಜೀವನದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಏನಂತಂದ್ರೆ, ಅವರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಶ್ರೀ ಸುಭಾಷ್ ಸುಬ್ರಹ್ಮಣ್ಯ ಅಯ್ಯರ್ ಅವರು ಅವರ ಶಿಕ್ಷಕರು ಒಂದು ಕ್ವಶನ್ ಕೇಳ್ತಾರೆ. ಏನಂತಂದ್ರೆ, ಪಕ್ಷಿ ಹೇಗೆ ಹಾರುತ್ತದೆ ಅಂತ ಕೇಳ್ತಾರೆ. 5 ನಿಮಿಷ ಟೈಮ್ ಕೊಡ್ತಾರೆ. ಯಾರು ಹೇಳಲ್ಲ. ಪಕ್ಷಿ ಹೇಗೆ ಹಾರುತ್ತದೆ ಅಂತ ಕೇಳ್ತಾರೆ, ಯಾರು ಹೇಳಲ್ಲ. ಅದಕ್ಕೆ ಅವರ ಶಿಕ್ಷಕರು ಸ್ಕೂಲ್ ಬಿಟ್ಟ ನಂತರ ಒಂದು ನದಿ ದಂಡೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ನದಿ ದಂಡೆಯಲ್ಲಿ ಕರ್ಕೊಂಡು ಹೋಗಿ ಪಕ್ಷಿ ಹೇಗೆ ಹಾರುತ್ತದೆ ಅಂತ ತೋರಿಸ್ತಾರೆ ನದಿ ದಂಡೆ ಹತ್ರ. ಹಾಗೆ ಅಬ್ದುಲ್ ಕಲಾಂ ಅವರು ಅದನ್ನೇ ಪಕ್ಷಿಯ ಹಾರುದವನ್ನು ನೋಡಿ ಒಂದೊಂದು ಇಮೇಜ್ ನ ನೋಡ್ಕೊಂಡು ಅವರ ಮೈಂಡ್ ಅಲ್ಲಿ ಇಟ್ಕೊಂತಾರ. ಅವರು ಅದಕ್ಕೆ ಹೇಳ್ತಿದ್ದರು, ಕನಸು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು ಅಂತ. ಹಾಗೆ ಅವರು ದೊಡ್ಡವರಾಗ್ತಾರೆ. ದೊಡ್ಡವರಾಗಿ DRDOಗೆ ಸೇರ್ತಾರೆ. DRDO ಅಂದ್ರೆ ಡಿಫರೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಅದಕ್ಕೆ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಆದರೆ ಏನ್ ಮಾಡ್ತೀರಾ, 2015ರಲ್ಲಿ ಅವರಿಗೆ ಹೃದಯ ಅಪಘಾತ ಆಗುತ್ತದೆ. ಆದ ಕಾರಣದಿಂದ ಅವರು ನಮ್ಮ ಎಲ್ಲರನ್ನು ಬಿಟ್ಟು ಹೋಗುತ್ತಾರೆ. याद करे जो जमाना माटी पे मर मिट जाना जिक्र में शामिल मेरा